ಮಧ್ವವಿಜಯದ 68ನೇ ಭಾಗ ಇದು. 12ನೇ ಸರ್ಗದ 5ನೇ ಶ್ಲೋಕವನ್ನು ಈಗ ನಾವು ನೋಡಬೇಕು. 4ನೇ ಶ್ಲೋಕ 3, 2, 1 ಇವೆಲ್ಲ ಕೊನೆಗೊಂಡಾಗ ಆಚಾರ್ಯರು ಪ್ರವರ್ಧಮಾನಕ್ಕೆ ಬಂದಾಗ ಅವರ ವಿರೋಧಿಗಳಿಗೆ ಅದನ್ನು ಸಹಿಸಲಿಕ್ಕಾಗಲಿಲ್ಲ. ಅವರೆಲ್ಲ ಒಟ್ಟು ಸೇರಿ ಒಂದು ಸಮ್ಮೇಳನ ಮಾಡಿ ಏನು ಮಾಡಬೇಕು ಅಂತ ಸಮಾಲೋಚನೆ ಮಾಡಲಿಕ್ಕೆ ತೊಡಗಿದ್ರು ಅಂತ ಕೇಳಿದ್ವಿ. ತಮ್ಮ ಸಿದ್ಧಾಂತದ ಗರಿಮೆ ಹಿರಿಮೆ ಏನು ಅದನ್ನೆಲ್ಲ ಅವರು ವರ್ಣನೆ ಮಾಡ್ತಿದ್ದಾರೆ. ಈ ಜಗತ್ತಿನಲ್ಲಿ ಎಲ್ಲ ಕಡೆನೂ ಭೇದ ಕಾಣಿಸ್ತದೆ. ಪ್ರತ್ಯಕ್ಷದಿಂದ ಕಾಣಿಸೋದು ಭೇದವೇ, ಅಭೇದ ಯಾರಿಗೂ ಕಾಣ್ತಿಲ್ಲ. ಇಂಥ ಪ್ರತ್ಯಕ್ಷದಿಂದ ಕಾಣುವಂಥ ಭೇದವನ್ನು ಇಲ್ಲ ಅಂತ ಹೇಳಬೇಕಾದ್ರೆ ಅದಕ್ಕೆ ಸಮಾನವಾದಂಥ ಬಲವಾದ ಪ್ರಮಾಣಗಳನ್ನು ನಾವು ಕೂಡ ತೋರಿಸ್ಬೇಕಲ್ಲ. ಅದು ಈ ನಮ್ಮ ವೇದಾಂತಕ್ಕೆ, ನಮ್ಮ ಸಿದ್ಧಾಂತಕ್ಕೆ ಮಾತ್ರ ಸಾಧ್ಯ. ಬೇರೆ ಯಾರಿಗೂ ಈ ಪ್ರತ್ಯಕ್ಷದಿಂದ ಸ್ಥಾಪಿತವಾದ ಸಂಗತಿಗಳನ್ನು, ದೃಢವಾದ ಸಂಗತಿಗಳನ್ನು ಅಷ್ಟು ಪ್ರಬಲವಾಗಿ ನಿರಾಕರಣೆ ಮಾಡಲಿಕ್ಕೆ ನಮ್ಮ ಸಿದ್ಧಾಂತ ಇಲ್ಲದೇನೆ, ನಮ್ಮ ಸಿದ್ಧಾಂತದ ನೆರವಿಲ್ಲದೆ ಬೇರೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಅವ್ರು ಮಾತಾಡಿಕೊಂಡ್ರು. ಅದರಲ್ಲಿ ಒಂದು ಸ್ವಲ್ಪ ವೇದಾಂತದ ಅಂಶಗಳಿವೆ. ಅದಕ್ಕಾಗಿ ಆ ಸಂಗತಿಗಳನ್ನ ಒಂದು ಸ್ವಲ್ಪ ಈಗ ಹೇಳ್ತೀನಿ ನಾನು. ವಿಶ್ವಂ ದೃಶ್ಯಂ, ಈ ದೃಶ್ಯವಾದಂಥ ವಿಶ್ವ ಇದೆ, ಕಣ್ಣಿಗೆ ಕಾಣುವಂಥ ವಿಶ್ವ. ಇದು ಯಾವುದು ಅಂತಂದ್ರೆ ಮರ್ತ್ಯರು, ಇಲ್ಲೆಲ್ಲ ಕಡೆ ಮನುಷ್ಯರಿದ್ದಾರೆ. ಅಮರ್ತ್ಯರು ಅಂದರೆ ದೇವತೆಗಳಿದ್ದಾರೆ. ಅಮರ್ತ್ಯ ವಿದ್ವಿಟ್ ಅಂದರೆ ದೇವದ್ವೇಷಿಗಳಾದಂಥ, ದೇವತೆಗಳನ್ನು ದ್ವೇಷಿಸುವಂಥ ರಾಕ್ಷಸರಿದ್ದಾರೆ. ಇಂಥ ಜಗತ್ತೇನಿದೆ ಅಂದರೆ ಇದ್ರ ಮೂಲಕ ಏನು ಹೇಳಿದ್ರು ಅಂದರೆ, ಅಮರ್ತ್ಯರು ಅಂದರೆ ದೇವತೆಗಳು ಸಾತ್ವಿಕರು, ಮರ್ತ್ಯರು ಅಂತಂದ್ರೆ ಮನುಷ್ಯರು ರಾಜಸರು, ಅಮರ್ತ್ಯ ವಿದ್ವಿಟ್ ದೇವದ್ವೇಷಿಗಳಾದಂಥ ರಾಕ್ಷಸರು ತಾಮಸರು ಅಂತ ಸಾತ್ವಿಕ ರಾಜಸ ತಾಮಸರು ಅನ್ನುವಂಥ ವಿಭಾಗದಿಂದ ಕೂಡಿದಂಥ ಈ ಜಗತ್ತೇನಿದೆ, ಇದರಲ್ಲಿ ವಿಪ್ರ ಚಂಡಾಲ ಪೂರ್ವಂ, ತೀರ ಮೇಲೆ ಒಬ್ಬ ದೊಡ್ಡ ಜ್ಞಾನಿ ಇದ್ದಾನೆ ವಿಪ್ರ, ತೀರ ಕೆಳಗೆ ಒಬ್ಬ ಚಂಡಾಲ ಇದ್ದಾನೆ ಅಜ್ಞಾನಿ, ಯಾವುದೇ ಧರ್ಮ ಕರ್ಮಗಳನ್ನ ತಿಳಿದೇ ಇದ್ದವನು ಅಂತ ಅರ್ಥ. ಇಂಥ ಜಗತ್ತೆಲ್ಲ ಕಾಣ್ತಿದೆ. ಈ ಜಗತ್ತನ್ನೆಲ್ಲ ನೋಡಿದ್ರೆ ಏನಕ್ಕೆ ನಮ್ಗೆ ಗೊತ್ತಾಗ್ತದೆ ಅಂತಂದ್ರೆ ಭೇದ ಎಲ್ಲ ಕಡೆ ಕಾಣ್ತಿದೆ. ಅದ್ವೈತ ವೇದಾಂತ ಅಭೇದವನ್ನು ಪ್ರತಿಪಾದನೆ ಮಾಡಬಹುದು, ಆದರೆ ಕಣ್ಣಿಗೆ ಕಾಣೋದೇನು ಭೇದವೇ ಎಲ್ಲರಿಗೂ ಕಾಣಿಸ್ತಿದೆ. ಆ ಭೇದ ಇಷ್ಟು ಪ್ರಬಲವಾಗಿ, ಇಷ್ಟು ನಿಚ್ಚಳವಾಗಿ ಅನುಭವಕ್ಕೆ ಬರುವಂತೆ ಕಾಣ್ತಾ ಇರಬೇಕಾದ್ರೆ ಆ ಭೇದವನ್ನು ಅಲ್ಲಗಳಿಬೇಕಲ್ಲ. ಅಲ್ಲಗಳಿಲಿಕ್ಕೆ ಯಾರಿಗೆ ಸಾಧ್ಯ? ನಮ್ಮ ವೇದಾಂತದ ಯುಕ್ತಿಗಳು, ನಮ್ಮ ವೇದಾಂತದ ತಳಹದಿ ಇದಿಲ್ಲದೆ ಹೋದರೆ ಇದು ಬೇರೆ ಯಾರಿಗೂ ಸಾಧ್ಯವಿಲ್ಲ. ಭೇದಾಪೇತಂ ಭೇದಿ ಮಾನೈ ಸಮಾನೈಹಿ, ಸಮಾನವಾದ ಪ್ರಮಾಣಗಳಿಂದ ಬಲವಾದ ಪ್ರಮಾಣಗಳನ್ನು ತೋರಿಸ್ಬೇಕಲ್ಲ. ಅಂಥ ಪ್ರಮಾಣಗಳಿಂದ ಇದನ್ನು ತೋರಿಸ್ಬೇಕಾದ್ರೆ ಸಾಧೀಯ ಕ ಸಾಧಯತ್ತ ಮಲಬ್ಧ್ವಾ, ನಮ್ಮ ಪ್ರಮಾಣಗಳಿಲ್ಲದೆ, ನಮ್ಮ ಸಿದ್ಧಾಂತದ ನೆರವಿಲ್ಲದೆ ಬೇರೆ ಯಾರಿಗೂ ಇದು ಕೂಡ ಸಾಧ್ಯವಿಲ್ಲ. ಈ ಪ್ರತ್ಯಕ್ಷದಿಂದ ಮತ್ತು ಅನೇಕ ಬೇರೆ ಬೇರೆ ಪ್ರಮಾಣಗಳಿಂದ ಎಲ್ಲ ಕಡೆಯೂ ಕೂಡ ಪ್ರತ್ಯಕ್ಷ ಭೇದವೇ ಸಿದ್ಧ ಆಗ್ತದೆ. ಅದನ್ನು ನಿರಾಕರಣೆ ಮಾಡಬೇಕು. ಅದನ್ನು ನಿರಾಕರಣೆ ಮಾಡಬೇಕಾದ್ರೆ ನಮ್ಮ ಸಿದ್ಧಾಂತದ ಯುಕ್ತಿಗಳು ಬೇಕು. ಅವೇನು ಯುಕ್ತಿಗಳು ಅದನ್ನು ಕೂಡ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಅದರ ಸಾರಾಂಶ ನೋಡಬೇಕು. ಈ ವಿಶ್ವ ಎಲ್ಲವೂ ಕೂಡ ಸತ್ಯವಾಗಿದೆ ಮತ್ತು ಎಲ್ಲ ಕಡೆ ಭೇದ ಇದೆ. ಇದು ನಮಗೆ ಈಗ ಪ್ರತ್ಯಕ್ಷ ಪ್ರಮಾಣದಿಂದ ಸಿದ್ಧವಾಗಿದೆ. ಪ್ರತ್ಯಕ್ಷ ಪ್ರಮಾಣದಿಂದ ಸಿದ್ಧವಾಗಿರುವಂಥ ಭೇದವನ್ನು ನಿರಾಕರಣೆ ಮಾಡಬೇಕಾದ್ರೆ ಆ ಅಂಥದೇ ಒಂದು ಬಲವಾದಂಥ ಒಂದು ಪ್ರಮಾಣವನ್ನು ನಾವು ತೋರಿಸ್ಬೇಕಲ್ಲ. ನಾವೇನು ಹೇಳ್ತೀವಿ ಅಂತಂದ್ರೆ, ಇದು ಕಾಣ್ತಿದೆ ಅದರಿಂದ ಸತ್ಯ ಅಂತ ನೀವು ಹೇಳಿದರೆ, ಕಾಣ್ತಿರೋದ್ರಿಂದಲೇ ಇದು ಸತ್ಯ ಅಲ್ಲ ಅಂತ ನಾವು ಹೇಳ್ತೀವಿ. ಯಾವುದು ಸತ್ಯವಾಗಿರ್ತದೋ ಈ ಜಗತ್ತಿನಲ್ಲಿ ಯಾವುದು ಕಾಣಿಸೋದಿಲ್ಲ. ಕಾಣಿಸುವುದೆಲ್ಲವೂ ಕೂಡ ಹಗ್ಗದಲ್ಲಿ ಕಂಡಂಥ ಹಾವು, ಕಪ್ಪೆ ಚಿಪ್ಪಿನಲ್ಲಿ ಕಂಡಂಥ ಬೆಳ್ಳಿ, ಇವೆಲ್ಲವೂ ಕಂಡದ್ದು. ಆ ಕಂಡದ್ದು ಯಾವುದು ಸತ್ಯ ಅಲ್ಲ ಅಂತ ನಮ್ಮ ವಾದ, ನಮ್ಮ ಅಭಿಪ್ರಾಯ. ಹೀಗೆ ಭೇದವನ್ನು ಸಾಧನೆ ಮಾಡಲಿಕ್ಕೆ ಯಾವುದೇ ಪ್ರಮಾಣಗಳನ್ನು ತೋರಿಸಿದ್ರು ಕೂಡ ಆ ಎಲ್ಲ ಪ್ರಮಾಣಗಳಿಗೆ ವಿರುದ್ಧವಾಗಿ ಪ್ರಬಲವಾಗಿ ಸಾಧನೆ ಮಾಡಬೇಕಾದ್ರೆ ಅದು ನಮ್ಮ ವೇದಾಂತಕ್ಕೆ ಮಾತ್ರ ಸಾಧ್ಯ, ಬೇರೆ ಯಾರಿಗೂ ಅದು ಸಾಧ್ಯವಿಲ್ಲ. ಸತ್ಯಂ ಸತ್ಯಂ ವ್ಯಾವಹಾರ್ಯಂ ವಿಧತ್ತೆ ಸರ್ವಂ ಮೋಹೇ ಸರ್ವನಿರ್ವಾಹಿಣಿ ಸಾ ಜ್ಞಾನೇ ಜಾತೆ ದಗ್ಧವಸ್ತ್ರ ಪ್ರತೀಪಂ ಪಕ್ವೇ ತಸ್ಮಿನ್ ಸ್ತಪ್ತ ಲೋಹಾಪ್ತ ವಾರ್ವತ. ಅದು ಹೇಗೆ ಅಂತಂದ್ರೆ, ಈ ನಮಗೆ ಈ ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ ಮೊದಲು ಪ್ರತ್ಯಕ್ಷದಿಂದ ತಿಳಿದಿದೆ, ಕೆಲವು ಬಾರಿ ಅನುಮಾನದಿಂದಲೂ ಕೂಡ ಜಗತ್ತು ಸತ್ಯ ಅಂತ ತಿಳಿಯುತ್ತದೆ, ಕೆಲವು ಕಡೆ ಆಗಮ ಪ್ರಮಾಣದಿಂದಲೂ ಜಗತ್ತು ಸತ್ಯ ಅಂತ ತಿಳಿಯುತ್ತದೆ. ಇದನ್ನೆಲ್ಲ ತಿಳಿದ್ರೂ ಕೂಡ ನಮ್ಮ ವೇದಾಂತ, ಈ ಅದ್ವೈತ ವೇದಾಂತ ಏನಿದೆ,
ಆ ಎಲ್ಲ ತಿಳುವಳಿಕೆಗಳಿಗೆ ಪ್ರತಿರೋಧವನ್ನು ಒಡ್ಡುವಂತೆ ಒಂದು ಬೇರೆ ಅರ್ಥವನ್ನೇ ಹೇಳ್ತದೆ. ನೀವೇನೇ ಪ್ರತ್ಯಕ್ಷ, ಏನೇ ಅನುಮಾನ, ಯಾವುದೇ ಆಗಮವನ್ನು ಹೇಳಿದ್ರು ಕೂಡ ಅದಕ್ಕೊಂದು ಪ್ರತ್ಯೇಕವಾದಂಥ ಅರ್ಥವನ್ನೇ ಹೇಳ್ತದೆ. ಅದೆಲ್ಲ ಹೇಗೆ ಅಂತಂದ್ರೆ, ಈ ಒಂದು ನಮ್ಮ ಎದುರಿಗಿರುವಂಥ ಒಂದು ಗಡಿಗೆ ಅದು ಸತ್ಯವಾಗಿದೆ, ಇದು ನಮಗೆ ಪ್ರತ್ಯಕ್ಷ. ನಮಗೆ ಎದುರಿಗಿರುವಂಥ ಮನೆ, ಎದುರಿಗಿರುವಂಥ ಒಂದು ಪ್ರಾಣಿ, ಪರ್ವತ, ಗುಡ್ಡ, ನದಿ, ಇವೆಲ್ಲವೂ ಸತ್ಯವಾಗಿದೆ ಅಂತ ಪ್ರತ್ಯಕ್ಷ ಇದೆಯಲ್ಲ, ಇದು ಒಂದು ಪ್ರತ್ಯಕ್ಷ. ಜಗತ್ತನ್ನು ಸತ್ಯ ಅಂತ ಸಾಧನೆ ಮಾಡಲಿಕ್ಕೆ ಇರುವಂಥ ಪ್ರಮಾಣಗಳು 3: ಒಂದು ಪ್ರತ್ಯಕ್ಷ, ಅನುಮಾನ, ಒಂದು ಶಬ್ದ. ಮೊದಲನೇದು ಯಾವುದು ಅಂದ್ರೆ ಪ್ರತ್ಯಕ್ಷ. ಇವೆಲ್ಲವೂ ಸತ್ಯ ಅಂತ ತಿಳಿಸುವಂಥ ಪ್ರತ್ಯಕ್ಷ. ಅನುಮಾನ ಯಾವುದಂತಂದ್ರೆ, ಈ ಜಗತ್ತೆಲ್ಲವೂ ಕೂಡ ನೀರು, ಹಾಲು, ಮತ್ತು ಉಳಿದು ಬೆಂಕಿ, ವಾಯು ಮೊದಲಾದಂಥ ಎಲ್ಲ ಎಲ್ಲ ಶಬ್ದಗಳಿವೆಯಲ್ಲ, ಇವೆಲ್ಲ ವಸ್ತುಗಳಿವೆಯಲ್ಲ, ಈ ವಸ್ತುಗಳೆಲ್ಲ ಸತ್ಯ. ಯಾಕೆಂದ್ರೆ ಅರ್ಥಕ್ರಿಯಾಕಾರಿ. ಆದ್ದರಿಂದ ಅರ್ಥಕ್ರಿಯಾಕಾರಿ ಅಂದ್ರೆ ಏನು, ಅದರ ಅರ್ಥ ತಿಳ್ಕೋಬೇಕು ನಾವು. ಅರ್ಥಕ್ರಿಯಾಕಾರಿ ಅಂದ್ರೆ ಪ್ರಯೋಜನಕ್ಕೆ ಬರುವಂಥ ವಸ್ತು ಅಂತ ಅರ್ಥ. ಯಾವ ವಸ್ತು ಸತ್ಯವೋ ಅದರಿಂದ ಮಾತ್ರ ನಾವು ಏನಾದರೂ ಪ್ರಯೋಜನ ಪಡ್ಕೊಳ್ಬಹುದು. ಅಸತ್ಯವಾದಂಥ ವಸ್ತುಗಳಿಂದ ಏನೂ ಪ್ರಯೋಜನ ಪಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ನಿಜವಾದಂಥ ಒಂದು ಬೆಳ್ಳಿಯ ಗಟ್ಟಿ ನಮಗೆ ಅಂಗಡಿಯಲ್ಲಿ ಸಿಕ್ಕರೆ, ಒಂದು ಬಂಗಾರದ ಬಿಸ್ಕೆಟ್ ಅಂಗಡಿಯಲ್ಲಿ ಸಿಕ್ಕರೆ, ಅದರಿಂದ ಏನಾದರೂ ನಾವು ಪ್ರಯೋಜನ ಪಡ್ಕೋಬಹುದು. ಕಪ್ಪೆ ಚಿಪ್ಪಿನಲ್ಲಿ ಕಂಡಂಥ ಬೆಳ್ಳಿಯಿಂದ ಬೆಳ್ಳಿ ಸರ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ನಿಜವಾಗಿ ನೀರು ಕಂಡ್ರೆ ಆ ನೀರು ಕುಡಿದು ಮನುಷ್ಯ ಬಾಯಾರಿಕೆ ಪರಿಹಾರ ಮಾಡ್ಕೊಳ್ಬಹುದು. ಮನುಷ್ಯನಿಗೆ ಬಿಸಿಲು ಕುದುರೆ ಅಂತ ಕಾಣಿಸ್ತದಲ್ಲ, ದೂರದಲ್ಲೆಲ್ಲೋ ನೀರು ಇದ್ದಂತೆ ಕಾಣಿಸ್ತದಲ್ಲ, ಅದನ್ನು ಕುಡಿಲಿಕ್ಕೆ ಹೋದ್ರೆ ಆ ನೀರಿನಿಂದ ಏನು ಬಾಯಾರಿಕೆ ಹೋಗೋದಿಲ್ಲಲ್ಲ. ಬೆಂಕಿ ಅಂತ ಇರ್ತದೆ, ನಿಜವಾದ ಬೆಂಕಿ ಸಿಕ್ಕರೆ ಆ ಬೆಂಕಿಯಿಂದ ಮನುಷ್ಯ ಅಡಿಗೆ ಮಾಡ್ಬೋದು, ಆ ಬೆಂಕಿಯನ್ನು ಉಪಯೋಗ ಮಾಡಿಕೊಂಡು ಮೈ ಕೈ ಕಾಯಿಸ್ಕೋಬಹುದು. ಆದರೆ ಬೆಂಕಿ ಅಂತ ಸುಮ್ಮನೆ ಕಂಡ್ರೆ, ಕೆಲವು ಕಡೆ ಈ ನಾಟಕ ಮೊದಲಾದ ಕಡೆಯಲ್ಲಿ ಬೆಂಕಿಯ ಎಫೆಕ್ಟ್ ಸೃಷ್ಟಿ ಮಾಡ್ತಾರೆ. ಈ ನಾನಾ ಥರದ ಪರಿಣಾಮಗಳು ಕೇವಲ ಬೆಂಕಿ ಅಂತ ಕಾಣಬೇಕು, ಹೀಗೊಂದು ಬೆಂಕಿಯ ಪರಿಣಾಮ ಕಾಣುವಂತೆ ಮಾಡ್ತಾರೆ. ಅಂಥ ಬೆಂಕಿಯಿಂದ ಕೆಲಸ ಆಗೋದಿಲ್ಲಲ್ಲ, ಅದು ಕೇವಲ ಕಾಣ್ಲಿಕ್ಕೆ ಮಾತ್ರ ಅದು. ಆದ್ರಿಂದ ಈ ಜಗತ್ತಿನಲ್ಲಿ ಯಾವ ವಸ್ತು ನಮಗೆ ಏನಾದರೂ ಉಪಯೋಗಕ್ಕೆ ಬರ್ತದೋ, ಏನಾದರೂ ಕೆಲಸ ಮಾಡಿಕೊಡ್ತದೋ, ಆ ಎಲ್ಲ ವಸ್ತುಗಳು ಕೂಡ ಸತ್ಯವಾಗಿವೆ. ಯಾವ ವಸ್ತು ನಮಗೇನು ಪ್ರಯೋಜನ ಮಾಡೋದಿಲ್ವೋ ಆ ವಸ್ತುಗಳು ಸತ್ಯವಲ್ಲ. ಪ್ರಯೋಜನಕ್ಕೆ ಬರುವಂತಹ ಉಪಯೋಗಕಾರಿಯಾದ ವಸ್ತುಗಳು ಸತ್ಯ, ಉಪಯೋಗಕ್ಕೆ ಬರದೇ ಇರುವಂತಹ ಕೇವಲ ಕಾಣುವಂಥ ವಸ್ತುಗಳು ಅಸತ್ಯ. ಇದು ಒಂದು ಅನುಮಾನ. ಹಾಗೆ ವಿಶ್ವಂ ಸತ್ಯಂ ಭಗವಾನ, ದೇವತೆಗಳೇ ಈ ಜಗತ್ತೆಲ್ಲವೂ ಕೂಡ ಸತ್ಯವಾಗಿದೆ. ಇವು ಕೆಲವು ವೇದವಾಕ್ಯಗಳು. ಸತ್ಯ ಸೋ ಅಸ್ಯ ಮಹಿಮಾ, ಆ ಭಗವಂತನ ಮಹಿಮೆ ಸತ್ಯವಾಗಿದೆ. ಹೀಗೆ ಸತ್ಯತ್ವವನ್ನು ಸಾಧನೆ ಮಾಡುವಂತಹ ಪ್ರತ್ಯಕ್ಷಗಳು, ಸತ್ಯತ್ವವನ್ನು ಸಾಧನೆ ಮಾಡುವಂತಹ ಅನುಮಾನಗಳು, ಸತ್ಯತ್ವವನ್ನು ಸಾಧನೆ ಮಾಡುವಂತಹ ವೇದಗಳು, ಇವೆಲ್ಲ ಇವೆ. ಇಷ್ಟೆಲ್ಲ ನಮ್ಮ ಎದುರಿಗೆ ಬಂದರೆ ಅದಕ್ಕೊಂದು ಏನಾದರೂ ಪ್ರತಿರೋಧನ ಒಡ್ಬೇಕಲ್ಲ. ಅದಕ್ಕೇನು ಪ್ರತಿರೋಧ ಒಡ್ಡುತ್ತೇವೆ ಅಂತಂದ್ರೆ ಅವರು ಅದನ್ನ ವಿವರವಾಗಿ ಹೇಳ್ತಾರೆ. ಈ ನಮ್ಮ ಎದುರಿಗಿರುವಂಥ ಗಡಿಗೆ, ನಮ್ಮ ಎದುರಿಗಿರುವಂಥ ಮನೆ, ಇವೆಲ್ಲ ಸತ್ಯ ಅಂತ ನೀವು ತಿಳ್ಕೊಂಡಿದ್ದೀರಲ್ಲ. ಸತ್ಯ ಅಂತ ನಿಮಗೆ ಕಾಣಿಸ್ತಿದೆ, ಹೌದು. ಸತ್ಯ ಎರಡು ಥರದ್ದಿದೆ, ಒಂದು ವ್ಯಾವಹಾರಿಕ ಸತ್ಯ, ಒಂದು ಪಾರಮಾರ್ಥಿಕ ಸತ್ಯ. ವ್ಯಾವಹಾರಿಕ ಸತ್ಯ ಮತ್ತು ಪಾರಮಾರ್ಥಿಕ ಸತ್ಯ ಅಂದ್ರೆ ಏನು? ಪಾರಮಾರ್ಥಿಕ ಸತ್ಯ ಅಂದ್ರೆ ಅನಾದಿ ಕಾಲದಿಂದಲೂ ಅನಂತ ಕಾಲದವರೆಗೆ ಒಂದೇ ರೀತಿಯಾಗಿರುವಂಥ ಸತ್ಯ ಏನಿದೆಯಲ್ಲ, ಅದು ಬ್ರಹ್ಮ, ಪರಮಾತ್ಮ, ಅದೊಂದೇ ಸತ್ಯ. ಈ ಎಲ್ಲ ವಸ್ತುಗಳಿವೆ ಅಲ್ಲ, ಗಡಿಗೆ ಉಪಯೋಗ ಮಾಡಿ ನೀರು ತರ್ತೀವಿ, ಹಾಲು ಉಪಯೋಗ ಮಾಡಿಕೊಂಡು ಹೊಟ್ಟೆ ತುಂಬ್ಕೋತೀವಿ, ಅನ್ನ ತಿಂದು ಹೊಟ್ಟೆ ತುಂಬಿಸ್ಕೋತೀವಿ, ಇವೆಲ್ಲ ವಸ್ತುಗಳಿವೆಯಲ್ಲ, ಇವೆಲ್ಲ ಸತ್ಯ ಹೌದು, ಆದರೆ ಪಾರಮಾರ್ಥಿಕ ಸತ್ಯ ಅಲ್ಲ, ವ್ಯಾವಹಾರಿಕ ಸತ್ಯ ಇವೆಲ್ಲ. ಆದ್ರಿಂದ ನಿಮ್ಮ ಪ್ರತ್ಯಕ್ಷ ನಿಮಗೆ ಜಗತ್ತನ್ನು ಸತ್ಯ ಅಂತ ತಿಳಿಸಿದ್ರು ಕೂಡ ಅದು ಬ್ರಹ್ಮನಂತ ಸತ್ಯ ಅಲ್ಲ, ಅದರ ಸತ್ಯತ್ವ ಬೇರೆನೇ. ಹೀಗೆ ನಾವು ಅದಕ್ಕೊಂದು ಅರ್ಥಾಂತರ ಮಾಡ್ತೀವಿ. ಮತ್ತೆ ಜಗತ್ತನ್ನು ಸತ್ಯ ಅಂತ ಸಾಧನೆ ಮಾಡಲಿಕ್ಕೆ ನೀವೇನು ಅನುಮಾನ ಪ್ರಯೋಗ ಮಾಡಿದಿರಿ ಈ ಹಿಂದೆ, ಆ ಅನುಮಾನ ಪ್ರಯೋಗಕ್ಕೆ ವಿರುದ್ಧವಾಗಿ ಜಗತ್ತು ಸುಳ್ಳಾಗಿದೆ. ಯಾಕೆಂದ್ರೆ ಕಂಡದ್ದರಿಂದ, ಹೇಗೆಂದ್ರೆ ಕಪ್ಪೆ ಚಿಪ್ಪಿನಲ್ಲಿ ಕಂಡಂತ ಬೆಳ್ಳಿ ಅಂತ ಅನುಮಾನ ಪ್ರಯೋಗ ಮಾಡ್ತೀವಿ. ವಿಶ್ವಂ ಸತ್ಯಂ ಅಂತ ಜಗತ್ತನ್ನು ಸತ್ಯ ಅಂತ ತೋರಿಸಲಿಕ್ಕೆ ಬೇಕಾದಂತಹ ಆಗಮವನ್ನು ನೀವು ತೋರಿಸಿದ್ರಲ್ಲ, ವೇದವಾಕ್ಯವನ್ನು ನೀವು ತೋರಿಸಿದ್ರಲ್ಲ, ಅದಕ್ಕೆ ವಿರುದ್ಧವಾಗಿ ನೇಹ ನಾನಾಸ್ತಿ ಕಿಂಚನ ಅನ್ನುವಂಥ ಒಂದು ವೇದವನ್ನು ನಾವು ತೋರಿಸ್ತೀವಿ. ಈ ಜಗತ್ತಿನಲ್ಲಿ ಯಾವುದೂ ಕೂಡ ಇಲ್ಲ, ಪರಮಾತ್ಮಗಿಂತ ಭಿನ್ನವಾದ ವಸ್ತು ಜಗತ್ತಿನಲ್ಲಿ ಯಾವುದೂ ಕೂಡ ಇಲ್ಲ ಅಂತ ನಾವು ಅದಕ್ಕೊಂದು ಪರಿಹಾರ ತೋರಿಸ್ತೀವಿ. ಹೀಗೆ ಸತ್ಯತ್ವವನ್ನು ತೋರಿಸಲಿಕ್ಕೆ ಪ್ರತ್ಯಕ್ಷ ಕೊಟ್ಟರೆ ಅದಕ್ಕೆ ವಿರೋಧ, ಅನುಮಾನವನ್ನು ತೋರಿಸಿದ್ರೆ ಅದಕ್ಕೆ ವಿರೋಧ, ಆಗಮವನ್ನು ತೋರಿಸಿದ್ರೆ ಅದಕ್ಕೂ ವಿರೋಧ. ನಾವೆಲ್ಲದಕ್ಕೂ ವಿರೋಧವನ್ನು ಒಡ್ಡಬಲ್ಲೆವು. ಆದ್ದರಿಂದ ಸರ್ವ ನಿರ್ವಾಹಿಣಿ
ನೀವು ಹೇಳಿದ ಪ್ರತಿಯೊಂದನ್ನು ಕೂಡ ನಾವು ನಿಭಾಯಿಸಬಲ್ಲೆವು, ನಮ್ಮ ಅಭಿಪ್ರಾಯಗಳು ಅದಕ್ಕೆ ಪ್ರತ್ಯುತ್ತರವನ್ನು ಕೊಡಬಲ್ಲವು. ಇಲ್ಲಿ ಮುಂದೊಂದು ದೃಷ್ಟಾಂತ ಇದೆ ನೋಡ್ರಿ. ಜ್ಞಾನೇ ಜಾತೆ ದಗ್ಧವಸ್ತ್ರ ಪ್ರತೀಪಂ ಪಕ್ವೇ ತಸ್ಮಿನ್ ಸಪ್ತಲೋಹಾಪ್ತ ವಾರ್ವತ. ಜಗತ್ತು ಅಸತ್ಯವಾಗಿದೆ ಅಂತ ಮೊದಲು ಜ್ಞಾನ ಬಂತು ಅಂತ ತಿಳ್ಕೊಳ್ರಿ. ಇದು ಕೇವಲ ಬಹಳ ಪಕ್ವವಾದ ಜ್ಞಾನ ಅಲ್ಲ, ಇದು ಒಂದು ಜ್ಞಾನ ಬಂತು, ಪರೋಕ್ಷವಾದ ಜ್ಞಾನ ಅಂತ ಕರೀತಾರೆ. ಯಾವತ್ತೂ ಕೂಡ ಅಪರೋಕ್ಷ ಜ್ಞಾನಕ್ಕಿಂತ ಪರೋಕ್ಷ ಜ್ಞಾನದ ಪ್ರಭಾವ ಬಹಳ ಕಡಿಮೆ. ಎಲ್ಲೋ ಕೇಳಿದ್ವಿ, ಇಂಥ ಊರಿನಲ್ಲಿ ಒಬ್ರು ಇಂಥವ್ರು ಇದ್ದಾರೆ ಅಂತ ಕೇಳಿದ್ವಿ. ಆ ಕೇಳಿದ ಮಾತ್ರಕ್ಕೆ ಅವ್ರ ಬಗ್ಗೆ ನಮಗೆ ಅಷ್ಟೊಂದು ಗೌರವ ಆದರೂ ಮೂಡೋದಿಲ್ಲ. ನೋಡಿದ ಕೂಡಲೇ ಅವ್ರ ಬಗ್ಗೆ ನಾವು ಕೇಳಿದ್ದೆಲ್ಲ ಸರಿ ಹಾಗಾದರೆ ಅಂತ ಆ ವ್ಯಕ್ತಿಯ ಬಗ್ಗೆ ಗೌರವ ಆದರ, ಅಥವಾ ವಿರುದ್ಧವಾಗಿ ಅವನ ಬಗ್ಗೆ ತಿರಸ್ಕಾರ, ಇವೆಲ್ಲ ಮೂಡ್ಬೋದು. ಪರೋಕ್ಷ ಜ್ಞಾನ, ಕೇವಲ ಕೇಳಿದ ಜ್ಞಾನ ಇದೆಯಲ್ಲ, ಅದು ನಮಗೆ ಹೇಗೆ ಅಂತಂದ್ರೆ ದಗ್ಧ ವಸ್ತ್ರ ಪ್ರತೀಪಂ. ನಮ್ಮ ಎದುರಿಗೊಂದು ಬಟ್ಟೆ ಸುಟ್ಟು ಬಿದ್ದಿದೆ ಅಂತ ತಿಳ್ಕೊಳ್ಳಿ. ಬಟ್ಟೆ ಸುಟ್ಟು ಬಿದ್ದಾಗ ಸುಟ್ಟು ಬಿದ್ದಂಥ ಬಟ್ಟೆ ಹೇಗಿರ್ತದೆ ಅಂತಂದ್ರೆ ಇನ್ನೂ ಬಟ್ಟೆ ಅಂತ ಕಾಣಿಸ್ತಿರ್ತದೆ. ಅದರದೆಲ್ಲ ಮಡಿಕೆಗಳು, ಅದರ ಅಂಚು, ನೀವು ಹೇಗಿಟ್ಟಿರ್ತೀರೋ ಹಾಗೆ ಯಥಾವತ್ತಾಗಿ ಸುಟ್ಟಾಗಿರ್ತದೆ. ಆದ್ರಿಂದ ಪರೋಕ್ಷ ಜ್ಞಾನ ಬಂದರೂ ಕೂಡ ಈ ಜಗತ್ತೆಲ್ಲವೂ ಸುಳ್ಳು, ಇಲ್ಲೇನೂ ಇಲ್ಲ, ಹುರುಳಿಲ್ಲ ಅಂತ ನಮಗೆ ಪರೋಕ್ಷ ಜ್ಞಾನ ಬಂದರೂ ಕೂಡ ಜಗತ್ತು ನಮಗೆ ಹೇಗೆ ಅನಿಸ್ತಿರ್ತದೆ ಅಂದ್ರೆ ಇನ್ನು ಸುಟ್ಟ ಬಟ್ಟೆ ಅಂತ ಕಾಣಿಸೋದು ಹೌದು, ಯಾಕಂದ್ರೆ ಅದು ಇನ್ನೂ ಪರೋಕ್ಷ ಜ್ಞಾನ. ಅದೇ ಜ್ಞಾನ ಪಕ್ವವಾದಾಗ, ನಾಳೆ ಹೆಚ್ಚು ಸ್ಪಷ್ಟವಾದಾಗ ಅವಾಗಿನ ದೃಷ್ಟಾಂತ ಬೇರೆ. ಅದೇನಂದ್ರೆ ತಪ್ತ ಲೋಹಾಪ್ತ ವಾರ್ವತ. ಕಾಯಿಸಿದಂಥ ಲೋಹದ ಮೇಲೆ, ಹಂಚಿನ ಮೇಲೆ ನಿಗಿ ಕುದಿಯುವಂತ ಹಂಚು, ಆ ಹಂಚಿನ ಮೇಲೆ ನೀರನ್ನು ಹಾಕಿದರೆ ಆ ನೀರಿಗಲ್ಲಿ ಅಸ್ತಿತ್ವವೇ ಇರೋದಿಲ್ಲ. ಕ್ಷಣಾರ್ಧದಲ್ಲಿ ನೀರು ಆವಿಯಾಗಿ ಹೊರಟೋಗಿಬಿಡ್ತದೆ. ಆದ್ರಿಂದ ಅದ್ವೈತ ಜ್ಞಾನ ಕೇವಲ ಪ್ರಾಥಮಿಕ ಹಂತದಲ್ಲಿದ್ದಾಗ ಅದು ನಮಗೆ ಸುಟ್ಟ ಬಟ್ಟೆಯಂತೆ. ಜಗತ್ತೆಲ್ಲವೂ ಕೂಡ ಸುಟ್ಟ ಬಟ್ಟೆ ಅಂತ ಗೊತ್ತು, ಆದ್ರೂ ಬಟ್ಟೆ ಅಂತ ಕಾಣಿಸ್ತದೆ, ಇಲ್ಲ ಅಂತ ಅನ್ನೋಂತಿಲ್ಲ. ಅದೇ ಜ್ಞಾನ ಪಕ್ವವಾದರೆ ಕಾದ ಹಂಚಿನ ಮೇಲೆ ಬಿದ್ದ ನೀರ ಹನಿಗಳಂತೆ. ಆದ್ರಿಂದ ನಮಗೆ ಆ ನೀರು ಅಲ್ಲಿ ಕಾಣಿಸೋದೇ ಇಲ್ಲ, ಪೂರಾ ಅದೃಶ್ಯವಾಗಿ ಬಿಡುತ್ತದೆ. ಇದು ನಮ್ಮ ಆ ಸಿದ್ಧಾಂತಗಳಲ್ಲಿ ಕೊಟ್ಟಿರುವಂಥ ಕೆಲವು ದೃಷ್ಟಾಂತಗಳು. ಆದ್ರಿಂದ ಮನುಷ್ಯ ಪ್ರಾಥಮಿಕ ಹಂತದಲ್ಲಿ ಇನ್ನೂ ಅಪಕ್ವವಾದ ಜ್ಞಾನ ಇದ್ದಾಗ ಅದು ಸುಟ್ಟ ಬಟ್ಟೆ ಅಂತ ಕಾಣಿಸ್ತದೆ. ಅದೇ ಜ್ಞಾನ ಪಕ್ವವಾದ್ರೆ ನಾಳೆ ಅದು ಕಾದ ಹೆಂಚಿನ ಮೇಲೆ ಬಿದ್ದ ನೀರ ಹನಿಗಳಂತೆ ಅಸ್ತಿತ್ವವನ್ನು ಕಳ್ಕೊಂಡು ಈ ಜಗತ್ತೆಲ್ಲವೂ ಸುಳ್ಳು, ಇದು ನಮ್ಗೆ ಇದರಿಂದ ಏನೂ ಆಗ್ಬೇಕಾಗಿಲ್ಲ ಅಂತ ಗೊತ್ತಾಗ್ತದೆ. ವಸ್ತುತಃ ಸುಟ್ಟ ಬಟ್ಟೆ ಸುಟ್ಟೋಗಿದ್ದು ಇದರಿಂದ ಏನು ಆಗಬೇಕಾಗಿಲ್ಲ ಅಂತ ಗೊತ್ತಿರ್ತದೆ ಅವಾಗಲೂ, ಆದರೂ ಬಟ್ಟೆ ಅಂತ ಕಾಣಿಸ್ತದೆ. ಆದ್ರಿಂದ ಒಬ್ಬ ವ್ಯಕ್ತಿಗೆ ಅದ್ವೈತ ಜ್ಞಾನ ಬಂದರೂ ಕೂಡ ಗಂಡ ಹೆಂಡತಿ ಮಕ್ಕಳಂತ ಕಾಣಿಸ್ತಿರ್ತಾರೆ. ಇವರಿಂದೆಲ್ಲ ಏನು ಉಪಯೋಗ ಇಲ್ಲ, ಇವರಿಂದ ನಮ್ಗೆ ಆಗಬೇಕಾದ್ದೇನಿಲ್ಲ ಅಂತ ಒಳಮನಸ್ಸು ಹೇಳ್ತಿರ್ತದೆ. ಆದರೆ ಹೊರಗೆ ಮಾತ್ರ ಗಂಡ ಹೆಂಡತಿ ಅಂತೆ, ಮಕ್ಕಳಂತೆ, ಸ್ನೇಹಿತರಂತೆ ಕಾಣಿಸ್ತಾನೆ ಇರ್ತಾರೆ, ಮನೆಯಂತೆ ಕಾಣಿಸ್ತಾನೆ ಇರ್ತಾರೆ. ಈ ಕಾಣಿಕೆ ಹೋಗೋದಿಲ್ಲ ಜ್ಞಾನ ಪಕ್ವವಾಗೋ ತನಕ. ಪಕ್ವವಾಗಿ ಬಿಟ್ರೆ ಪೂರ್ಣ ಹೊರಟೋಗಿ ಬಿಡ್ತದೆ ಜ್ಞಾನ. ಇದು ಅವರು ತಮ್ಮ ಸಿದ್ಧಾಂತವನ್ನು ಸಮರ್ಥನೆ ಮಾಡಲಿಕ್ಕೆ ಕೊಟ್ಟಂತ ಕೆಲವು ದೃಷ್ಟಾಂತಗಳು. ಆದ್ರಿಂದ ನಮ್ಮ ವೇದಾಂತ ಏನಿದೆ, ನಮ್ಮ ಈ ಮಾಯಾವಾದ ಅಂತ ಅನ್ನೋದು, ಇದು ಸರ್ವ ನಿರ್ವಾಹಿಣಿ. ನೀವು ಪ್ರತ್ಯಕ್ಷವನ್ನು ತೋರಿಸಿದ್ರೆ ಅದಕ್ಕೂ ನಾವು ಸಿದ್ಧರು ಅದನ್ನು ಎದುರಿಸಲಿಕ್ಕೆ, ಅನುಮಾನವನ್ನು ತೋರಿಸಿದ್ರೆ ಅದನ್ನು ಎದುರಿಸಲಿಕ್ಕೂ ನಾವು ಸಿದ್ಧರು. ಜಗತ್ತಿನ ಸತ್ಯ ಅಂತ ಸಾಧನೆ ಮಾಡಲಿಕ್ಕೆ ಆಗಮವನ್ನು ತೋರಿಸಿದ್ರೆ ಅದಕ್ಕೂ ನಾವು ನಮ್ಮದೇ ಆದಂಥ ಪ್ರತ್ಯಾಗಮವನ್ನು ನಾವು ಕೊಡ್ಲಿಕ್ಕೆ ತಯಾರಿದ್ದೀವಿ. ಆದ್ದರಿಂದ ಸರ್ವ ನಿರ್ವಾಹಿಣಿ, ಎಲ್ಲವನ್ನು ನಿಭಾಯಿಸಬಲ್ಲಂತಹ ವೇದಾಂತ ನಮ್ಮದು ಅಂತ ಅವರು ಹೀಗೆ ಮಾತಾಡಿಕೊಂಡ್ರು ಅನ್ನೋಲ್ಲಿಗೆ ಈ 12ನೇ ಸರ್ಗದ 6ನೇ ಶ್ಲೋಕದ ಕಥೆಯೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.